ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ ನ ಫಿಸಿಕ್ಸ್ ನ 3ನೇ ಚಾಪ್ಟರ್ ಆದ ಗ್ರಾವಿಟೇಷನ್ ನ ಇವತ್ತು ಸ್ಟಾರ್ಟ್ ಮಾಡಲಿದ್ದೇವೆ. ಸೊ ಮೊದಲಿಗೆ ಮೋಷನ್ ಫೋರ್ತ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಫೋರ್ತ್ ಚಾಪ್ಟರ್ ಅಲ್ಲಿ ಮೋಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಮೋಷನ್ ಅಂದ್ರೆ ಏನು, ಓಕೆ, ಅದೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಮೋಷನ್ ಇಸ್ ನಥಿಂಗ್ ಬಟ್ ದ ಚೇಂಜ್ ಆಫ್ ಪೊಸಿಷನ್ ಆಫ್ ಎ ಬಾಡಿ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್ ಅಂಡ್ ಟೈಮ್ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಟೈಪ್ಸ್ ಆಫ್ ಮೋಷನ್ಸ್ ಇದೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಸೊ ಸೆಕೆಂಡ್ ಚಾಪ್ಟರ್ ಬಂದ್ರೆ, ಸೊ ವಾಟ್ ಇಸ್ ದ ಕಾಸ್ ಆಫ್ ಮೋಷನ್, ಫೋರ್ತ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿ ವಾಟ್ ಇಸ್ ದ ಕಾಸ್ ಆಫ್ ಮೋಷನ್ ಅಂತ ನಾವು ನೋಡಿದಾಗ ಇಟ್ ಇಸ್ ಎ ಫೋರ್ಸ್, ರೈಟ್. ಸೊ ಯಾವಾಗ ಬಾಡಿಯಲ್ಲಿ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ, ಯಾವಾಗ ಫೋರ್ಸ್ ಅದ್ರ ಮೇಲೆ ಅಪ್ಲೈ ಆಗುತ್ತೆ ಅವಾಗ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ ಅಂತಾನು ನೋಡಿದ್ದೇವೆ, ರೈಟ್. ಸೊ ಜನರಲಿ ಮೋಷನ್ ಮತ್ತೆ ಫೋರ್ಸ್ ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್, ರೈಟ್. ಅಲ್ಲಿ ಯಾವುದೇ ತರ ನಮಗೆ ಫೋರ್ಸ್ ಇಲ್ಲ ಅಂತಂದ್ರೆ ನಮಗೆ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಲ್ಲ. ಇಲ್ಲಿ ನ್ಯೂಟನ್ಸ್ ಲಾ ಸಹಿತ ಇನ್ವಾಲ್ವ್ ಆಗಿರುತ್ತೆ, ಓಕೆ. ಸೊ ನ್ಯೂಟನ್ಸ್ ಲಾ, ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಲಾ, ಸೆಕೆಂಡ್ ಲಾ, ಆಸ್ ವೆಲ್ as ಥರ್ಡ್ ಲಾ, ರೈಟ್. ಸೊ ಇಲ್ಲಿ ನಾವು ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಪ್ರಕಾರ ಮಾತಾಡೋದಾದ್ರೆ, ದಟ್ ಈಸ್ ಫೈನಲ್ ಎಕ್ಸ್ಪ್ರೆಷನ್ ನಮಗೆ ಬರೋದೇನಂದ್ರೆ F is equal to ma ಅಂತ. ಇಫ್ ಮಾಸ್ ಇಸ್ ಕಾನ್ಸ್ಟೆಂಟ್, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು a. ಸೊ ಇಲ್ಲಿ a ಅಂತಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ, ರೈಟ್. ಸೊ ಈ ಆಕ್ಸಲರೇಷನ್ ಪ್ರೊಡ್ಯೂಸ್ ಇನ್ ದ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಂತ. ಸಪೋಸ್ ನಮಗೆ ಆಕ್ಸಲರೇಷನ್ ಇನ್ಕ್ರೀಸ್ ಆಗಬೇಕು ಅಥವಾ ಡಿಕ್ರೀಸ್ ಆಗಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಎ ಫೋರ್ಸ್ ಅಂತ. ಸೊ ಇನ್ ದ ಸೇಮ್ ಡೈರೆಕ್ಷನ್ ಆದ್ರೆ ಆಕ್ಸಲರೇಷನ್ ಆಗಿರುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಾ ಇದ್ರೆ ಅದು ರಿಟಾರ್ಡೇಷನ್ ಅಂತ ಆಗುತ್ತೆ, ದಟ್ ಈಸ್ ನೆಗೆಟಿವ್ ಆಕ್ಸಲರೇಷನ್, ರೈಟ್. ಸೊ ಇಲ್ಲಿ ಮೋಷನ್ ಮತ್ತೆ ಕಾಸ್ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾವು ಫೋರ್ಸ್ ಅಂತ ಹೇಳಿದ್ದೇವೆ, ರೈಟ್. ಸೊ ಅದೇ ರೀತಿ ಈ ಗ್ರಾವಿಟೇಷನ್ ಟಾಪಿಕ್ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆ. ಸೊ ದಿಸ್ ಗ್ರಾವಿಟೇಷನ್ ಕಾನ್ಸೆಪ್ಟ್ ಇಟ್ ಇಸ್ ನಾಟ್ ಓನ್ಲಿ ಮೀನ್ಡ್ ಫಾರ್ ದಿಸ್ ಫೌಂಡೇಶನ್ ಲೆವೆಲ್, ಇಟ್ ಈಸ್ ಆಲ್ಸೋ ಮೀನ್ಡ್ ಫಾರ್ ಯುವರ್ 11th ಸ್ಟ್ಯಾಂಡರ್ಡ್ ಆಸ್ ವೆಲ್, ರೈಟ್. ಸೊ ಇಲ್ಲಿ +1 ಅಂದ್ರೆ PUC ಆಗಿರ್ಬೋದು, 11th ಕ್ಲಾಸ್ ಆಗಿರ್ಬೋದು, ಕಾಂಪಿಟೇಟಿವ್ ಲೆವೆಲ್ ಆಗಿರ್ಬೋದು, ಇಲ್ಲಿ ಗ್ರಾವಿಟೇಷನ್ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಬಿಲ್ಡ್ ಯುವರ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇವನ್ 11th ಗ್ರೇಡ್. ಸೊ ಬೇಸಿಕ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಓಕೆ ಮುಂದುವರಿತಾ ಇರಿ. ಸೊ ಮೊದಲಿಗೆ ನಾವು ಮಾತಾಡೋದಾದ್ರೆ ಈ ಗ್ರಾವಿಟೇಷನ್ ಟಾಪಿಕ್ ನ, ಸೊ ಬಿಫೋರ್ ದಟ್ ಲೆಟ್ ಸ್ಟಾರ್ಟ್ ವಿತ್ ರೀಕಾಲಿಂಗ್. ಆಲ್ರೆಡಿ ನಾ ಹೇಳ್ದಂಗೆ ಫಸ್ಟ್ ಟಾಪಿಕ್ ಅಲ್ಲಿ ನಾವು ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ, ರೈಟ್. ಸೊ ಮೋಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಮೋಷನ್, ರೈಟ್. ಸೊ ಅದಾದ್ಮೇಲೆ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ, ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್, ಲಾಸ್ ಆಫ್ ಮೋಷನ್, ಓಕೆ. ಸೊ ಇಲ್ಲಿ ನಮ್ಗೆ ಕೆಲವು ರಿಲೇಷನ್ ಗಳು ಇನ್ವಾಲ್ವ್ ಆಗಿದೆ ಈ ಟಾಪಿಕ್ ಅಲ್ಲಿ. ಸೊ ಫಸ್ಟ್ ಹೇಳೋದಾದ್ರೆ ಆಕ್ಸಲರೇಷನ್ ದಟ್ ಈಸ್ ನಥಿಂಗ್ ಬಟ್ v ಮೈನಸ್ u ಡಿವೈಡೆಡ್ ಬೈ t ಅಂತ. ಸೊ ನೆಕ್ಸ್ಟ್ ಹೇಳೋದಾದ್ರೆ ದಟ್ ಈಸ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು dp ಡಿವೈಡೆಡ್ ಬೈ dt. ಸೊ ಅದನ್ನೇ ನಾವು ಫೈನಲ್ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಬರೀತೀವಿ ಅಂದ್ರೆ F is equal to ma ಅಂತ. ಇಫ್ ಮಾಸ್ ಈಸ್ ಕಾನ್ಸ್ಟೆಂಟ್, ಓಕೆ, ಇಫ್ ಮಾಸ್ ಈಸ್ ಕಾನ್ಸ್ಟೆಂಟ್ then you can say F is directly proportional to acceleration. More the force in the body, more the force on the body, more will be the acceleration. If it is in the same direction, if it is in opposite direction, it is a negative acceleration. Got it? So ಈ ಎಲ್ಲ ಟಾಪಿಕ್ಸ್ ನಾವು ಫಸ್ಟ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ ಅಂಡರ್ ಫಿಸಿಕ್ಸ್, ಓಕೆ. ಸೊ ನೆಕ್ಸ್ಟ್ ಗ್ರಾವಿಟೇಷನ್ ಬಗ್ಗೆ ಈ ಟಾಪಿಕ್ಸ್ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ, ಯಾಕಂದ್ರೆ ಈ ಟಾಪಿಕ್ಸ್ ಮೇಲೆ ನಮಗೆ ಗ್ರಾವಿಟೇಷನ್ ಕಾನ್ಸೆಪ್ಟ್ ಡಿಪೆಂಡ್ ಆಗಿದೆ, ಓಕೆ. ಸೊ ನೋಡೋಣ ಈ ಟಾಪಿಕ್ ಅಲ್ಲಿ ಫಸ್ಟ್ ಲೆಕ್ಚರ್ ಅಲ್ಲಿ ನಾವು ಏನೇನ್ ಡಿಸ್ಕಸ್ ಮಾಡ್ತೀವಿ ಅನ್ನೋದು. ಸೊ ಫಸ್ಟ್ ಟಾಪಿಕ್ ಅಲ್ಲಿ ನಾವು ನೋಡಿದ್ದಾದ್ರೆ ನೀವು ನೋಡಬಹುದು ಗ್ರಾವಿಟೇಷನ್. ಇಲ್ಲಿ ಮೊದಲಿಗೆ ನಾವು ಗ್ರಾವಿಟೇಷನ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು ಡಿಫರೆನ್ಸ್ ಫಸ್ಟ್ ತಿಳ್ಕೋಬೇಕಾಗಿರುತ್ತೆ, ಓಕೆ. ನೆಕ್ಸ್ಟ್ ಒನ್ ಯೂನಿವರ್ಸಲ್ ಗ್ರಾವಿಟೇಷನ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಈ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತಾನು ಕರೀತಾರೆ, ಓಕೆ. ಅದು ಯಾಕೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾನೆ, ಓಕೆ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂದ್ರೆ ಈ ಲಾದ ಇಂಪಾರ್ಟೆನ್ಸ್ ಏನನ್ನೋದು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ, ಯಾಕೆ ಓದ್ಬೇಕು ಅನ್ನೋದು, ಓಕೆ. ಸೊ ಮೊದಲಿಗೆ ಈ ಗ್ರಾವಿಟೇಷನ್ ನಾವು ಯಾಕೆ ಓದ್ಬೇಕು, ಓಕೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ನಮ್ಮ ಸುತ್ತಮುತ್ತಲಿನ ಪ್ರಪಂಚನ ನೋಡಿರ್ತೀರಾ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಜನರಲ್ ಎಕ್ಸಾಂಪಲ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ ನ ವರ್ಟಿಕಲಿ ಅಪ್ವರ್ಡ್ ಥ್ರೋ ಮಾಡಿದಾಗ ಅದು ಯಾವಾಗ್ಲೂ ಕೆಳಗಡೆ ಬರುತ್ತೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಕ್ವಶನ್ ಗಳಿಗೆ, ಓಕೆ. ಏನ್ ರೀಸನ್, ಯಾವ ಕಾರಣಕ್ಕೋಸ್ಕರ ಅದು ಮೇಲೆ ಎಸೆದಂತ ಬಾಡಿ ಯಾವಾಗಲೂ ಕೆಳಗಡೆ ಬರುತ್ತೆ?
ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೀವು ನೋಡಿ, ನಾವು ಅಟಾಮಿಕ್ ಲೆವೆಲ್ ಅಲ್ಲಿ ಹೋಗ್ಬೇಕಾದ್ರೆ, ಓಕೆ, ಅಟಾಮಿಕ್ ಲೆವೆಲ್ ಅಲ್ಲಿ ಹೋಗ್ಬೇಕಾದ್ರೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಓಕೆ, ನೆಕ್ಸ್ಟ್ ಒನ್ ಪ್ಲಾನೆಟರಿ ಮೋಷನ್. ನೀವು ನೋಡ್ಬೋದು, ಈ ಚಂದ್ರ ನಮ್ಮ ಭೂಮಿ ಸುತ್ತ ಸುತ್ತಿದ್ರೆ ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ. ಇದೇ ನಮ್ಮ ಸೂರ್ಯ ನಮ್ಮ ಗ್ಯಾಲಕ್ಸಿ ಸುತ್ತಲೂ ಸುತ್ತಿರುತ್ತೆ. ಓಕೆ, ಸೊ ಸೌರಮಂಡಲ. ಓಕೆ, ಸೊ ಇಲ್ಲಿ ಯಾವ ರೀಸನ್ಗೋಸ್ಕರ ಈ ಪ್ಲಾನೆಟರಿ ಮೋಷನ್ ಇನ್ ಎ ಸರ್ಕ್ಯುಲರ್ ಪಾತ್ ಅಲ್ಲಿ ಇದೆ, ರೈಟ್? ಸೊ ಇದು ಯಾವ ರೀಸನ್ಗೋಸ್ಕರ ಈ ಎಲ್ಲಾ ಆಬ್ಜೆಕ್ಟ್ ಮೇಲೆ ಎಸೆದಂತ ಬಾಡಿ ಕೆಳಗಡೆ ಯಾಕೆ ಬರುತ್ತೆ? ಈ ಪ್ಲಾನೆಟರಿ ಮೋಷನ್ ಅಲ್ಲಿ ಎಲ್ಲಾ ಪ್ಲಾನೆಟ್ಸ್ ಅಥವಾ ಸ್ಯಾಟಲೈಟ್ಸ್, ಓಕೆ, ಯಾಕೆ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ತಿರುಗ್ತಾ ಇರುತ್ತೆ ಅಥವಾ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಯಾಕೆ ತಿರುಗ್ತಾ ಇರುತ್ತೆ ಅನ್ನೋದು. ಹಾಗೆ ನೀವು ನೋಡಿದ್ದಾದ್ರೆ, ನೀವು ಇನ್ನು ನೋಡಿರ್ತಾರೆ ಟೈಡ್ಸ್ ಅಂತ, ವೇವ್ಸ್ ಯಾಕೆ ಇವು ಬರುತ್ತೆ. ಇನ್ನೊಂದು ಸ್ನೋ ಫಾಲ್ ಆಗುತ್ತೆ, ರೇನ್ ಫಾಲ್ ಆಗುತ್ತೆ, ಯಾವ ರೀಸನ್ಗೋಸ್ಕರ ಆಗುತ್ತೆ. ಈ ಎಲ್ಲಾ ಕ್ವಶನ್ಸ್ಗೆ ಈ ಗ್ರಾವಿಟೇಷನ್ ಟಾಪಿಕ್ ನಿಮ್ಗೆ ಆನ್ಸರ್ನ ಕೊಡುತ್ತೆ. ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋ ಈ ಟಾಪಿಕ್ ನ ನಾವು ಖಂಡಿತ ಎಂಜಾಯ್ ಮಾಡೇ ಮಾಡ್ತೀವಿ. ಓಕೆ, ಸೊ ಬನ್ನಿ ನೋಡೋಣ. ಫಸ್ಟ್ ಗೆ ನಾವು ಏನ್ ನೋಡೋದು? ಗ್ರಾವಿಟೇಷನ್. ನೀವು ನೋಡಿ, ಫಸ್ಟ್ ಗೆ ಸ್ಯಾಟಲೈಟ್ಸ್ ಇದೆ. ಓಕೆ, ಸ್ಯಾಟಲೈಟ್ಸ್ ನೀವು ನೋಡಿ, ಇಲ್ಲಿ ಸ್ಯಾಟಲೈಟ್, ಇಲ್ಲಿ ಭೂಮಿ ಸುತ್ತ ತಿರುಗ್ತದೆ. ಇಲ್ಲೊಂದು ಸ್ಯಾಟಲೈಟ್, ಇಲ್ಲಿ ಮಲ್ಟಿಪಲ್ ಸ್ಯಾಟಲೈಟ್ಸ್ ಇದೆ, ಈ ಭೂಮಿ ಸುತ್ತಲೂ ತಿರುಗ್ತಿರ್ತದೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಹಾಗೆ ಇಲ್ಲಿ ಒಂದು ಚಂದ್ರ ಇರ್ತಾನೆ. ಓಕೆ, ಚಂದ್ರ, ಇಟ್ ಈಸ್ ಆಲ್ಸೋ ಸ್ಯಾಟಲೈಟ್ ಆಫ್ ಅರ್ತ್. ಓಕೆ, ಸೊ ಈ ತರ ಸರ್ಕ್ಯುಲರ್ ಪಾತ್ ಅಲ್ಲಿ ತಿರುಗ್ತಿರ್ತಾನೆ. ಈ ಅರ್ತ್ ಈ ಸೂರ್ಯನ ಸುತ್ತಲೂ ತಿರುಗ್ತಿರತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ನೆಕ್ಸ್ಟ್ ನೋಡಿ, ಮೇಲೆ ಎಸೆದಂತ ಬಾಡಿ, ಓಕೆ, ಫಸ್ಟ್ ಗೆ ನಾವು ಈ ಡೈರೆಕ್ಷನ್ ಅಲ್ಲಿ ಎಸೆದ್ರೆ ಆಮೇಲೆ ಆಫ್ಟರ್ ಸಮ್ ಟೈಮ್ ಇಟ್ ಕಮ್ಸ್ ಡೌನ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇವರು ನ್ಯೂಟನ್. ಓಕೆ, ಆಪಲ್ ಟ್ರೀ ಕೆಳಗಡೆ ಕೂತ್ಕೊಂಡಿದ್ದಾರೆ, ಓದ್ತಾ. ಓಕೆ, ಆಪಲ್ ಅವ್ರ ತಲೆ ಮೇಲೆ ಬೀಳುತ್ತೆ. ಆವಾಗ ನಮ್ಗೆ ಸಿಕ್ಕಿದ್ದೆ ಈ ಗ್ರಾವಿಟೇಷನಲ್ ಥಿಯರಿ. ಓಕೆ, ಸೊ ಈ ಗ್ರಾವಿಟೇಷನ್ ಅಲ್ಲಿ ಏನಿದೆ ಅನ್ನೋದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಸಹಿತ ಇವರು ಕೂತ್ಕೊಂಡಿದ್ದಾರೆ. ಓಕೆ, ಸೊ ಮೊದಲಿಗೆ ಈ ಪಿಕ್ಚರ್ ನೋಡ್ಕೊಳ್ಳಿ ಒಂದ್ಸತಿ. ಓಕೆ, ಈ ಪ್ರೀವಿಯಸ್ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ನ್ಯೂಟನ್ ಓದ್ತಾ ಕೂತಿರ್ಬೇಕಾದ್ರೆ ಒಂದು ಆಪಲ್ ಅವ್ರ ತಲೆ ಮೇಲೆ ಬೀಳುತ್ತೆ. ಬಿದ್ದಾದ್ಮೇಲೆ ಏನ್ ಮಾಡ್ತಾರೆ ಅವರು? ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಆಪಲ್ ಅವನ್ ತಲೆ ಮೇಲೆ ಬಿತ್ತು. ಯಾರ ಮೇಲೆ? ನ್ಯೂಟನ್ ತಲೆ ಮೇಲೆ ಬಿತ್ತು. ಈ ಆಪಲ್ ಭೂಮಿ ಮೇಲೆ ಬಿದ್ದಿದೆ. ಏನ್ ರೀಸನ್ ಇದೆ ಅಂತ ಯೋಚನೆ ಮಾಡ್ತಾರೆ. ಅವ್ರಿಗೆ ಯೋಚನೆ ಮಾಡ್ತಾ ಮಾಡ್ತಾ ಗೊತ್ತಾಗದ ಏನಂತಂದ್ರೆ, ಓಕೆ, ದ ರೀಸನ್ ಈಸ್ ಅ ಫೋರ್ಸ್ ಅಂತ ಹೇಳ್ತಾರೆ. ಓಕೆ, ಈ ಆಪಲ್ ಕೆಳಗಡೆ ಬೀಳ್ಬೇಕಂದ್ರೆ ದರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಯಾಕೆಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಓದಿದ್ವಿ ಮೋಷನ್ ಬಗ್ಗೆ. ಮೋಷನ್ ಅಂದ್ರೆ ಇಟ್ ಈಸ್ ಅ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್ ಅಂತ. ಸೊ ಆ ಮೋಷನ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ, ಮೋಷನ್ ಇನ್ ಎ ಬಾಡಿ ಆಗ್ಬೇಕಂದ್ರೆ ದೇರ್ ಶುಡ್ ಬಿ ಅ ಫೋರ್ಸ್, ದೇರ್ ಮಸ್ಟ್ ಬಿ ಎ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಂತ. ಸೊ ಇಲ್ಲೂ ಸಹಿತ ಆಪಲ್ ಭೂಮಿ ಮೇಲೆ ಬಿದ್ದಾಗ ಅಥವಾ ನ್ಯೂಟನ್ ತಲೆ ಮೇಲೆ ಬಿದ್ದಾಗ ದೇರ್ ಮಸ್ಟ್ ಬಿ ಎ ಫೋರ್ಸ್ ಅಂತ ಇವರು ಯೋಚನೆ ಮಾಡ್ತಾರೆ. ಓಕೆ, ಆ ಫೋರ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ಎ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾರೆ, ರೈಟ್? ಸೊ ಇವಾಗ ಆಪಲ್ ಈ ಭೂಮಿ ಮೇಲೆ ಬಿದ್ದಿದೆ. ಓಕೆ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಲ್ಲಿ ನಾವು ಏನ್ ಹೇಳೋದಂದ್ರೆ ಬಿಟ್ವೀನ್ ಟೂ ಬಾಡೀಸ್, ಓಕೆ, ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆರ್ ಆಕ್ಟಿಂಗ್ ಅಂತ ಹೇಳ್ತಾ ಇದ್ವಿ, ರೈಟ್? ಸೊ ಅದೇ ರೀತಿ ಈ ಫೋರ್ಸ್ ಈ ಆಪಲ್ ಮೇಲೆ, ಭೂಮಿಯ ಫೋರ್ಸ್ ಈ ಆಪಲ್ ಮೇಲೆ ಆಕ್ಟ್ ಆಗಿ ಈ ಆಪಲ್ ಕೆಳಗಡೆ ಬಿತ್ತು, ರೈಟ್? ಸೊ ಅದೇ ರೀತಿ ಆ ಫೋರ್ಸ್ ಆಫ್ ಆಪಲ್ ಈ ಭೂಮಿ ಮೇಲೆ ಆಕ್ಟ್ ಆಗ್ತಿದೆ ತಾನೆ? ಎಸ್, ಡೆಫಿನೆಟ್ಲಿ ಆಗ್ತಿದೆ. ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್. ಸೊ ಇಲ್ಲಿ ಫೋರ್ಸಸ್ ಆರ್ ಕಾಮನ್, ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್. ಬಟ್ ಈ ಆಪಲ್ ಭೂಮಿ ಕಡೆಗೆ ಬಂತು. ಬಟ್ ಈ ಭೂಮಿ ಯಾಕೆ ಈ ಆಪಲ್ ಕಡೆ ಹೋಗಲ್ಲ? ದಿಸ್ ಇಸ್ ದ ಕ್ವಶನ್. ಸೊ ಈ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಕ್ಕೆ ನಿಮಗೆ ಒಂದು ಸೆಕೆಂಡ್ ಲಾ ಆಫ್ ಮೋಷನ್ ಅಂತಿದೆ. ಓಕೆ, ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತಿದೆ. ಅದರಲ್ಲಿ ನೀವು ಹೇಳ್ತೀವಿ ಅಂದ್ರೆ F is equals to ma ಅಂತ. ದಿಸ್ ಫಾರ್ಮುಲಾ F equals to ma ಅಂತ. ಇವಾಗ ನಾನು ಫೋರ್ಸ್ ಆಫ್ ಆಪಲ್ that is equal to force of earth, both are equal, right? ಸೊ ಇಲ್ಲಿ mass of earth, acceleration produced in the body, that is ಆಪಲ್ ಆಗಿರ್ಬೋದು, ಅರ್ತ್ ಆಗಿರ್ಬೋದು. ಇಲ್ಲಿ
F equals to ma ಜನರಲ್ ಫಾರ್ಮುಲಾ. ಈ ಬೋತ್ ಕೇಸ್ ಅಲ್ಲಿ ಆಪಲ್ ಕೇಸ್ ಅಲ್ಲಿ ಮತ್ತೆ ಅರ್ತ್ ಕೇಸಸ್ ಅಲ್ಲಿ ಫೋರ್ಸಸ್ ಆರ್ ಕಾನ್ಸ್ಟೆಂಟ್, ರೈಟ್? ಸೊ ಅದರಿಂದ ಈ ಫೋರ್ಸ್ ಜಾಗದಲ್ಲಿ ನಾನು ಕಾನ್ಸ್ಟೆಂಟ್ ಅಂತ ಬರೀತೀನಿ. ಯಾಕೆ? ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆರ್ ಆಕ್ಟಿಂಗ್ ಬಿಟ್ವೀನ್ ದ ಬಾಡೀಸ್. ಸೊ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ma. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ m is inversely proportional to a ಅಂತ ಬರಿಬಹುದು, ಅಥವಾ a inversely proportional to m. ಓಕೆ, m inversely proportional to a or a inversely proportional to m ಅಂತ. ಅಂದ್ರೆ ಈ ಆಪಲ್ ಯಾಕೆ ಭೂಮಿ ಕಡೆಗೆ ಬಂತು, ಯಾಕೆ ಭೂಮಿ ಆಪಲ್ ಕಡೆ ಹೋಗ್ಲಿಲ್ಲ ಅನ್ನೋದಕ್ಕೆ ಇದು ರೀಸನ್. ಯಾಕಂದ್ರೆ ಕನ್ಸಿಡರ್ ಮಾಸ್ ಆಫ್ ಆಪಲ್ ವಿತ್ ರೆಸ್ಪೆಕ್ಟ್ ಟು ಮಾಸ್ ಆಫ್ ಅರ್ತ್. ಇವಾಗ ನಾವು ಮಾಸ್ ಆಫ್ ಆಪಲ್ ತಗೊಂಡ್ರೆ ಮೇ ಬಿ ಇಟ್ ಇಸ್ 100 ಗ್ರಾಮ್ ಆರ್ ಮ್ಯಾಕ್ಸಿಮಮ್ 200, ಮ್ಯಾಕ್ಸಿಮಮ್ ಅಂದ್ರೆ ಹಾಫ್ ಕೆಜಿ ಇರಬಹುದು, ರೈಟ್? ಅದೇ ನಾವು ಮಾಸ್ ಆಫ್ ದ ಅರ್ತ್ ತಗೊಂಡ್ರೆ 5.96 ಇಂಟು 10⁻24 ಕೆಜಿ ಇದೆ. ಜಸ್ಟ್ ಇಮ್ಯಾಜಿನ್. ಸೊ ಇಲ್ಲಿ ಮಾಸ್ ಆಫ್ ಅರ್ತ್ ಇಸ್ ಮೋರ್ ವೆರಿ ಲಾರ್ಜ್ ಅಂತ ಹೇಳ್ಬೋದು ಕಂಪೇರ್ ಟು ದ ಮಾಸ್ ಆಫ್ ಆಪಲ್. ಕಂಪೇರ್ ಮಾಡಿದ್ರೆ ಇಟ್ ಈಸ್ ನೆಗ್ಲಿಜಿಬಲ್. ಸೊ ಅದರಿಂದ ಡ್ಯೂ ಟು ಮಾಸ್, ಮೋರ್ ಮಾಸ್ ಇದ್ರೆ ಆಕ್ಸಲರೇಷನ್ ಆಗುತ್ತೆ, ಕಮ್ಮಿ ಆಗುತ್ತೆ. ಜಾಸ್ತಿ ಮಾಸ್ ಇದ್ರೆ ಆಕ್ಸಲರೇಷನ್ ಕಮ್ಮಿ ಆಗುತ್ತೆ. ಅದೇ ಮಾಸ್ ಕಮ್ಮಿ ಇದ್ರೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಸೊ ಯೂಸಿಂಗ್ ದಿಸ್ ರಿಲೇಷನ್, acceleration produced in the apple and acceleration produced in the earth, comparatively acceleration produced in the apple is more than earth ಅಂತ ಹೇಳ್ಬೋದು. ಸೊ ಅದರಿಂದ ಈ ಆಪಲ್ ಅಲ್ಲಿ ಆಕ್ಸಲರೇಷನ್ ಜಾಸ್ತಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಇದು ಕೆಳಗಡೆ ಬೀಳುತ್ತೆ. ಕಂಪೇರ್ ಟು ಅರ್ತ್ ಅಲ್ಲಿ ಮಾಸ್ ಜಾಸ್ತಿ ಇರೋದ್ರಿಂದ ಆಕ್ಸಲರೇಷನ್ ಈಸ್ ನೆಗ್ಲಿಜಿಬಲ್ ಕಂಪೇರ್ ಟು ದಟ್ ಆಪಲ್. ಓಕೆ, ಸೊ ದಿಸ್ ಇಸ್ ದ ರೀಸನ್. ಇಲ್ಲಿ ನಾವು ಒಂದು ವರ್ಡ್ ಯೂಸ್ ಮಾಡಿದ್ವಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಈ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು, ಗ್ರಾವಿಟೇಷನ್ ಅಂದ್ರೆ ಏನು, ಒಂದೊಂದಾಗಿ ನೋಡೋಣ ಬನ್ನಿ. ಓಕೆ, ನಾವು ಸೊ ಗ್ರಾವಿಟೇಷನ್ ಅಂತಂದ್ರೆ ಇಟ್ ಈಸ್ ದ phenomenon. It is the phenomenon in which the force of attraction between the body ಅಥವಾ ಬಾಡೀಸ್ ಅಂತಾನೆ ಹೇಳ್ಬೋದು, between the bodies due to their mass. Okay, masses, plural word. Okay, masses, due to their masses is called gravitational force of attraction. ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಗ್ರಾವಿಟೇಷನ್ ಅಂದ್ರೆ ಏನು. ಓಕೆ, ಇಲ್ಲಿ ನಾವು ಬರ್ದಿರೋದು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ, ಬಟ್ ನನಗೆ ಬೇಕಾಗಿರೋದು ಗ್ರಾವಿಟೇಷನ್ ಅಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಗ್ರಾವಿಟೇಷನ್ is the phenomenon in which every body in the universe every body in the universe is attracted by the every other body. Okay,
ನೋಡಿ, gravitation is the phenomenon in which every body in the universe, okay, is attracted by the every other body in the universe. This is the phenomenon. Okay, ಸೊ ಅದು ಪಾರ್ಟಿಕಲ್ ಆಗಿರ್ಬೋದು ಅಥವಾ ಬಾಡಿ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಹೆವಿಲಿ ಬಾಡಿ ಆಗಿರ್ಬೋದು, ಓಕೆ, ಅದು ಪ್ಲಾನೆಟ್ ಆಗಿರ್ಬೋದು, ಗ್ಯಾಲಕ್ಸಿ ಆಗಿರ್ಬೋದು, ರೈಟ್ ಫ್ರಮ್ ಪಾರ್ಟಿಕಲ್ ಟು ಗ್ಯಾಲಕ್ಸಿ, ಅದು ಯಾವುದೇ ಆಗಿರ್ಲಿ, ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅಟ್ರಾಕ್ಟ್ ಆಗುತ್ತೆ. ಆ ಫೆನಾಮಿನನ್ ನಾವು ಗ್ರಾವಿಟೇಷನ್ ಅಂತ ಕರಿತೀವಿ. ಆ ಮಧ್ಯೆ ಬಾಡಿಗಳ ಮಧ್ಯೆ ಇರೋ ಫೋರ್ಸ್ ನಾವು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಡ್ಯೂ ಟು ದೇರ್ ಮಾಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತಂದ್ರೆ ಇಟ್ ಇಸ್ ಡ್ಯೂ ಟು ಚಾರ್ಜಸ್ ಅಂತ ಹೇಳ್ತೀವಿ. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ ಏನ್ ಹೇಳ್ಬೋದು, ಇಟ್ ಈಸ್ ಡ್ಯೂ ಟು ದೇರ್ ಮಾಸಸ್ ಅಂತ ಅರ್ಥ. ಸೊ ರೀಸನ್ ಬಿಹೈಂಡ್ ದಿಸ್ ಗ್ರಾವಿಟೇಷನಲ್ ಫೋರ್ಸಸ್ is simple, that is mass of the object. ಯಾವುದಕ್ಕೆ ಮಾಸ್ ಇರುತ್ತೆ, ಓಕೆ, ಆ ಬಾಡೀಸ್ ಗಳ ಮಧ್ಯೆ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಿಂದಾನೇ ಇಲ್ಲಿ ನೋಡಬಹುದು ಎಕ್ಸಾಂಪಲ್ಸ್, ಸ್ಯಾಟಲೈಟ್ ರಿವಾಲ್ವ್ ಅರೌಂಡ್ ದ ಅರ್ತ್, ಆಬ್ಜೆಕ್ಟ್ ಫಾಲ್ ಆನ್ ದ ಅರ್ತ್. ನೀವು ಯಾವುದೇ ಒಂದು ಬಾಡಿನ ಮೇಲಕ್ಕೆ ಎತ್ತಿದಾಗ ಅಥವಾ ಥ್ರೋ ಮಾಡಿದಾಗ ಅದು ಅಗೈನ್ ಕಮ್ ಬ್ಯಾಕ್ ಟು ದ ಅರ್ತ್ ಸರ್ಫೇಸ್ ಅಥವಾ ಸೆಂಟರ್ ಆಫ್ ದ ಅರ್ತ್ ಅಂತಾನು ಹೇಳ್ಬೋದು. ಹಾಗೆ ನೀವು ನೋಡಿದ್ರೆ ಪ್ಲಾನೆಟರಿ ಮೋಷನ್ ಅದು ಯಾವಾಗಲೂ ಸರ್ಕ್ಯುಲರ್ ಪಾತ್ ಅಂತ, ಇಲ್ಲಿ ಸರ್ಕ್ಯುಲರ್ ಪಾತ್ ಇದೆ, ಪ್ರಿಸೈಸ್ ಹೇಳ್ಬೇಕಂದ್ರೆ ಅದು ಎಲಿಪ್ಟಿಕಲ್ ಪಾತ್. ಓಕೆ, ಸೊ ಇಲ್ಲಿ ಸರ್ಕ್ಯುಲರ್ ಪಾತ್ ಆಗಿ ಹೋಗುತ್ತೆ. ಯಾವ ರೀಸನ್ ಅಂತಂದ್ರೆ ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಪ್ಲಾನೆಟ್ಸ್ ಅಂತ. ಇಲ್ಲಿ ನೋಡಿ ಸ್ಯಾಟಲೈಟ್ ಅಂತ ಹೇಳಿದ್ದಾರೆ, ಇಲ್ಲಿ ಸ್ಯಾಟಲೈಟ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಓಕೆ, ಸ್ಯಾಟಲೈಟ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಓಕೆ, ಉಪಗ್ರಹಗಳ ಬಗ್ಗೆ. ಸೊ ಯಾಕೆ ಉಪಗ್ರಹಗಳು ಯಾವಾಗಲೂ ಅರ್ಥ ಸುತ್ತಮುತ್ತಲೂ ತಿರುಗುತ್ತವೆ? ರೀಸನ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸಿಂಪಲ್, ಯಾಕಂದ್ರೆ ಈ ಸ್ಯಾಟಲೈಟ್ಗೂ ಮಾಸ್ ಇದೆ, ಅರ್ತ್ಗೂ ಮಾಸ್ ಇದೆ, ರೈಟ್? ಇವಾಗ ಇಲ್ಲಿ ನಿಮಗೆ ಕ್ವಶನ್ ಕಾಡುತ್ತೆ, ಸರ್ ಇವಾಗ ನಾನು ಯಾವುದೋ ಒಂದು ಬಾಡಿನ ವರ್ಟಿಕಲ್ ಅಪ್ವರ್ಡ್ ಥ್ರೋ ಮಾಡಿದಾಗ ಅದು ಯಾವಾಗಲೂ ಕೆಳಗಡೆ ಬರುತ್ತಾ, ಬಟ್ ಸ್ಯಾಟಲೈಟ್ ಯಾಕೆ ಕೆಳಗಡೆ ಬರಲ್ಲ? ಅದು ಯಾಕೆ ಈ ಸರ್ಕ್ಯುಲರ್ ಪಾತ್ ಅಲ್ಲೇ ರಿವಾಲ್ವ್ ಆಗುತ್ತೆ ಅನ್ನೋದು ನಿಮ್ಮ ಕ್ವಶನ್ಗೆ the answer is centripetal force. ಈ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು? ನಾವು ಫಸ್ಟ್ ಚಾಪ್ಟರ್ ಓದ್ಬೇಕಾದ್ರೆ ಸರ್ಕ್ಯುಲರ್ ಮೋಷನ್ ಅನ್ನೋ ಕಾನ್ಸೆಪ್ಟ್ ಓದಿದೀವಿ. ಸರ್ಕ್ಯುಲರ್ ಮೋಷನ್, ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ಬೇಕಾದ್ರೆ ದೇರ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟಿಂಗ್ ಆನ್ ದಟ್ ಪಾರ್ಟಿಕಲ್ ವಿಚ್ ಇಸ್ ಪರ್ಫಾರ್ಮಿಂಗ್ ಸರ್ಕ್ಯುಲರ್ ಮೋಷನ್, ರೈಟ್? ಸೊ ಅಲ್ಲಿ ಎರಡು ಫೋರ್ಸಸ್ ಯಾವ ಅಂತಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫಿಗಲ್ ಫೋರ್ಸ್ ಅಂತ. ಈ ಸೆಂಟ್ರಿಪಿಟಲ್ ಫೋರ್ಸ್ ಏನಾಗಿರುತ್ತೆ ಅಂದ್ರೆ ಸೀಕಿಂಗ್ ಟುವರ್ಡ್ಸ್ ಅ ಸೆಂಟರ್, ಅಂದ್ರೆ ಈ ಫೋರ್ಸ್ ಯಾವಾಗ್ಲೂ ಡೈರೆಕ್ಟೆಡ್ ಟುವರ್ಡ್ಸ್ ಅ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಪಾತ್. ಈಗ ಸಪೋಸ್ ನಾವೊಂದು ದಾರ ತಗೊಂಡು ಒಂದು ಕಲ್ಲನ್ನ ಕಟ್ಟಿ ಈ ತರ ಸುತ್ತಿಸಿದ್ರೆ ಆ ಡೈರೆಕ್ಷನ್, ಆ ಥ್ರೆಡ್ ಅಲ್ಲಿ ಟೆನ್ಷನ್ ಡೆವಲಪ್ ಆಗುತ್ತಲ್ಲ, ಆ ಟೆನ್ಷನ್ ಡೆವಲಪ್ ಆಗೋದು ಯಾವ ರೀಸನ್ಗೋಸ್ಕರ ಅಂತಂದ್ರೆ ದಟ್ ಈಸ್ ಡ್ಯೂ ಟು ಸೆಂಟ್ರಿಪಿಟಲ್ ಫೋರ್ಸ್. ಅದೇ ಸಪೋಸ್ ಆ ದಾರ ಕಟ್ ಆದ್ರೆ ಏನಾಗುತ್ತೆ, ಆ ಸ್ಟೋನ್ ಫ್ಲೈ ಅವೇ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಬಾಡಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೋಷನ್ ಆಗ್ಬೇಕಂದ್ರೆ ದೇರ್ ಶುಡ್ ಬಿ ಎ ಟೂ ಫೋರ್ಸಸ್, ದಟ್ ಈಸ್ ಸೆಂಟ್ರಿಪಿಟಲ್ ಅಂಡ್ ಸೆಂಟ್ರಿಫಿಗಲ್ ಫೋರ್ಸಸ್. ಒಂದು ಹೊರಗಡೆ ಎಳೆಯುತ್ತೆ, ಇನ್ನೊಂದು ಒಳಗಡೆ ಎಳೆಯುತ್ತೆ. ಒಳಗಡೆ ಎಳೆಯೋದು ಸೆಂಟ್ರಿಪಿಟಲ್, ಹೊರಗಡೆ ಎಳೆಯೋದು ಸೆಂಟ್ರಿಫಿಗಲ್ ಫೋರ್ಸಸ್ ಅಂತ. ಮ್ಯಾಗ್ನಿಟ್ಯೂಡ್ ಬಗ್ಗೆ ಹೇಳೋದಾದ್ರೆ ಬೋತ್ ಸೆಂಟ್ರಿಫಿಗಲ್ ಆಸ್ ವೆಲ್ as ಸೆಂಟ್ರಿಪಿಟಲ್ ಆರ್ ಈಕ್ವಲ್, ಮೀನ್ಸ್ 1:1 ಅಂತಾನೆ ಹೇಳ್ಬೋದು. ದ ರೇಷಿಯೋ ಬಿಟ್ವೀನ್ ಸೆಂಟ್ರಿಪಿಟಲ್ ಅಂಡ್ ಸೆಂಟ್ರಿಫಿಗಲ್ ಫೋರ್ಸಸ್ ಈಸ್ 1:1. ಸೇಮ್ ಆಗಿರುತ್ತಂತೆ. Instead of saying the same, mathematically we are expressing in the form of a ratio that is 1:1. Okay, so now ಈ centripetal force ಅಂದ್ರೆ ಏನು? A force that causes acceleration and keeps the body moving along circular path. ನೋಡಿ, along circular path. ಈ circular path ಅಲ್ಲಿ ಹೋಗ್ಬೇಕಂದ್ರೆ ಯಾವ ರೀಸನ್? centripetal force. ಯಾಕೆ ನಾವು centrifugal force ಅಂತ ಹೇಳಲ್ಲ? ಸೆಂಟ್ರಿಫಿಗಲ್ ಫೋರ್ಸ್ ಯಾವಾಗಲೂ ಆಚೆ, ಅಂದ್ರೆ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ಸೆಂಟರ್ ಆಫ್ ದ ಸರ್ಕಲ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಇಲ್ಲಿ ನೋಡಿ, ಇವರು ಇಲ್ಲಿ ಹೋಲ್ಡ್ ಮಾಡಿದ್ದಾರೆ, ಇಲ್ಲಿ ಸರ್ಕ್ಯುಲರ್ ಪಾತ್ ನೀವು ನೋಡ್ಬೋದು, ಡಾಟೆಡ್ ಲೈನ್. ಇಲ್ಲಿ ಬಾಲ್ ಇದೆ, ಮೆಟಲ್ ಬಾಲ್. ಓಕೆ, ಇಲ್ಲಿ ಥ್ರೆಡ್ ಇದೆ. ನೀವು ನೋಡಿ ಕನೆಕ್ಷನ್ ಬಿಟ್ವೀನ್ ದಿಸ್ ಅಂಡ್ ದಿಸ್. ಸೊ ಇಲ್ಲಿ ಈ ಫೋರ್ಸ್ ಏನಿದೆ ಈ ಸೆಂಟರ್ ಕಡೆ ಬರ್ತಿರೋದು ಸೆಂಟ್ರಿಪಿಟಲ್ ಫೋರ್ಸ್, ದಟ್ ಈಸ್ FC, ಸೆಂಟ್ರಿಪಿಟಲ್ ಫೋರ್ಸ್. ಸಪೋಸ್ ಈ ಥ್ರೆಡ್ ಏನಾದ್ರೂ ಕಟ್ ಆದ್ರೆ ಇಟ್ ವಿಲ್ ಫ್ಲೈ ಅವೇ. ರೀಸನ್ ಸೆಂಟ್ರಿಫ್ಯೂಗಲ್ ಫೋರ್ಸ್.
ಸೆಂಟ್ರಿಫ್ಯೂಗಲ್ ಫೋರ್ಸ್. ಇಲ್ಲಿ ನೀವು ನೋಡ್ಬೋದು ಇದು ಸರ್ಕ್ಯುಲರ್ ಪಾತ್ ಇದೆ, ಬಟ್ ಆಫ್ ಸರ್ಕಲ್ ತೋರಿಸ್ತಿದ್ದಾರೆ, ಕರ್ವ್ ತೋರಿಸ್ತಿದ್ದಾರೆ. ಸೊ ದಿಸ್ ಇಸ್ ಸೆಂಟರ್. ಓಕೆ, ಇಲ್ಲಿ ವೆಹಿಕಲ್ ಮೂವ್ ಆಗ್ತದೆ. ಸೊ ಇಲ್ಲಿ ಈ ವೆಹಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ಬೇಕಂದ್ರೆ ದೇರ್ ಶುಡ್ ಬಿ ಎ ಸೆಂಟ್ರಿಪೀಟಲ್ ಫೋರ್ಸ್. ಸೆಂಟ್ರಿಪೀಟಲ್ ಫೋರ್ಸ್ ಅಂದ್ರೆ ಸೆಂಟರ್ ಸೀಕಿಂಗ್ ಫೋರ್ಸ್. ಓಕೆ, ಸೆಂಟ್ರಿಫ್ಯೂಗಲ್ ಅಂದ್ರೆ ಅವೇ ಫ್ರಮ್ ದ ಸೆಂಟರ್ ಆಫ್ ಅ ಸರ್ಕ್ಯುಲರ್ ಪಾತ್ ಅಂತ. ಗಾಟ್ ಇಟ್? ನಾವು ಇಲ್ಲಿ ಆಯ್ತಾ ನೋಡಿ, ಇಲ್ಲಿ ಸೆಂಟರ್ ಅಲ್ಲಿ ಇದ್ದಾರೆ. ಓಕೆ, ಈ ಅರ್ತ್ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಿದೆ. ಓಕೆ, ಈ ಸರ್ಕ್ಯುಲರ್ ಪಾತ್ ಹೋಗ್ಬೇಕಾದ್ರೆ ಯಾವ ಫೋರ್ಸ್ ಆಕ್ಟ್ ಆಗಿರ್ಬೇಕು? ಗ್ರಾವಿಟೇಷನಲ್ ಫೋರ್ಸ್. ಯಾಕೆ ಗ್ರಾವಿಟೇಷನಲ್ ಫೋರ್ಸ್ ಆಗಿರ್ಬೇಕು? ಅರ್ಥಗೂ ಸಹಿತ ಮಾಸ್ ಇದೆ, ಸನ್ಗೂ ಸಹಿತ ಮಾಸ್ ಇದೆ. ಸೊ therefore there is a force exist between sun and earth that is called gravitational force. ಅದೇ ಸಪೋಸ್ ಈ ಗ್ರಾವಿಟೇಷನಲ್ ಫೋರ್ಸ್ ಯಾವ್ದಾಗಿ ಆಕ್ಟ್ ಆಗುತ್ತೆ ಅಂದ್ರೆ ಸೆಂಟ್ರಿಪೀಟಲ್ ಫೋರ್ಸ್ ಆಗಿ ಆಕ್ಟ್ ಆಗುತ್ತೆ. ಇಲ್ಲಿ ಸೆಂಟ್ರಿಪೀಟಲ್ ಫೋರ್ಸ್ ಇಸ್ ನಥಿಂಗ್ ಬಟ್ gravitational force between earth and sun. Got it? Now ಇಲ್ಲಿ ನೀವು ನೋಡಬಹುದು, ಓಕೆ ಇದು ಬಿಡಿ, ಸರ್ಕ್ಯುಲರ್ ಪಾತ್ ಗೆ ಬೆಸ್ಟ್ ಎಕ್ಸಾಂಪಲ್. ಓಕೆ, now example for the centripetal force, a motion of the moon around the earth is due to the centripetal force. ಇಲ್ಲಿ ನೋಡಿ, ನಾವು ಇಲ್ಲಿ ಅರ್ತ್ ಅಂಡ್ ಸನ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ನಾವು ಭೂಮಿ ಮತ್ತೆ ಚಂದ್ರ ಬಗ್ಗೆ ಮಾತಾಡೋದಾದ್ರೆ ಅಲ್ಲೂ ಸಹಿತ ಸರ್ಕ್ಯುಲರ್ ಪಾತ್ ಆಗಿರುತ್ತೆ. The reason is simple, again it is centripetal force. Then what is the SI unit of centripetal force? Any type of force, it is always Newton. ಅದು ಯಾವುದೇ ತರ ಫೋರ್ಸ್ ಆಗಿರಲಿ, ಸೆಂಟ್ರಿಪಿಟಲ್ ಫೋರ್ಸ್ ಆಗಿರಲಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಗಿರಲಿ, ಫ್ರಿಕ್ಷನಲ್ ಫೋರ್ಸ್ ಆಗಿರಲಿ. ಓಕೆ, ಸೊ ಎಲ್ಲ ಟೈಪ್ ಆಫ್ ಫೋರ್ಸ್ಗೂ ನಮಗೆ ಯೂನಿಟ್ ಇಸ್ ಸೇಮ್, ದಟ್ ಈಸ್ ದ ನ್ಯೂಟನ್. ಓಕೆ, ನಾವು ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್. ಇಲ್ಲಿ ಈ ಮೂನ್ಗೆ ಯಾವುದು ಫೋರ್ಸ್ ಡೆವಲಪ್ ಆಗುತ್ತೆ ಅಂದ್ರೆ ಡ್ಯೂ ಟು ಅರ್ತ್ ಮಾಸ್. ಓಕೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ದ force of attraction of earth, the centripetal force is provided by. Okay, next, universal law of gravitation. Under that, ಇಲ್ಲಿ ನಾನು ಮೊದಲಿಗೆ ಈ ಡಯಾಗ್ರಾಮ್ ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಈ ಪಿಕ್ಚರ್ ನೋಡಿ, ಈ ಅರ್ತ್ ಮತ್ತೆ ಮೂನ್, ಹಾಗೆ ಅರ್ತ್ ಮತ್ತೆ ಸನ್, ಈ ಎರಡರ ಮಧ್ಯೆ ರಿಲೇಷನ್ ಗೊತ್ತಾಯ್ತು ನಮಗೆ. ಅರ್ತ್ ಮತ್ತೆ ಸನ್ ಮಧ್ಯೆ there is a centripetal force. That force is nothing but a gravitational force. Gravitational force ಅಂದ್ರೆ ಏನು? The force of attraction between the bodies due to their masses is called force of gravity. Gravitational force ಅಂತ ಹೇಳ್ಬೋದು, ಅಥವಾ ಫೋರ್ಸ್ ಆಫ್ ಗ್ರಾವಿಟಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು, ಆಪಲ್ ಕೆಳಗಡೆ ಬಿತ್ತು, ಬಟ್ ಯಾಕೆ ಭೂಮಿ ಮೇಲ್ಗಡೆ ಹೋಗ್ಲಿಲ್ಲ? ಅದೇ ರೀತಿ ಈ ಆಪಲ್ ಬಿದ್ದಾಗೆ ಈ ಚಂದ್ರನು ಸಹಿತ ಭೂಮಿ ಒಳಗಡೆ ಯಾಕೆ ಬೀಳಲ್ಲ, ಅಥವಾ ಸರ್ಫೇಸ್ ಆಫ್ ಅರ್ತ್ ಒಳಗಡೆ ಯಾಕೆ ಬೀಳಲ್ಲ ಅಂತ ಕ್ವಶನ್ ಮಾರ್ಕ್. ಇಲ್ಲೂ ಸಹಿತ ಸೇಮ್ ಎಕ್ಸ್ಪ್ಲನೇಷನ್. ಏನು ನೋಡಿ, ಇಟ್ ಈಸ್ ಸೀನ್ ದಟ್ a falling of apple is attracted towards the earth. Does the apple attract the earth? Question is yes. If so, we do not see the earth moving towards apple. Why? So ಇಲ್ಲಿ ಆನ್ಸರ್ ಹೇಳೋದಾದ್ರೆ, ಓಕೆ, ಇಲ್ಲಿ ನಿಮಗೆ ಆನ್ಸರ್ ಹೇಳೋದಾದ್ರೆ that is due to this relation. What is that relation? F is equal to ma. The force of attraction between apple and earth, both are equal from third law. ಯಾವ third law? Newton's law of motion, third law. ಇಲ್ಲಿ both apple as well as earth, force of attraction is common, that is equal in magnitude but opposite in direction. ಇಲ್ಲಿ ಮಿಕ್ಕಿದ್ದು ಯಾವುದು? According to that relation, if f is a constant, if f is constant, okay, if f is constant, then ma. So ಈ ಎರಡು ಮಧ್ಯೆ ರಿಲೇಷನ್ ನಾವು ನೋಡೋದಾದ್ರೆ m is inversely proportional to 1 by a ಅಥವಾ a inversely proportional to 1 by m. Got it? So ಆ ರೀಸನ್ ಇಂದ ಆಪಲ್ ಮಾತ್ರ ಕೆಳಗಡೆ ಬೀಳುತ್ತೆ, ಬಟ್ ಅರ್ತ್ ಮೇಲೆ ಹೋಗಲ್ಲ, ಡ್ಯೂ ಟು ಹೆವಿ ಮಾಸ್ ಆಫ್ ದ ಅರ್ತ್. ಇಲ್ಲಿ ಮಾಸ್ ಜಾಸ್ತಿ ಇದ್ರೆ ಆಕ್ಸಲರೇಷನ್ ಕಮ್ಮಿ ಇರುತ್ತೆ, ಅದೇ ಮಾಸ್ ಕಮ್ಮಿ ಇದ್ರೆ ಆಕ್ಸಲರೇಷನ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಎಕ್ಸಾಂಪಲ್ ಅಲ್ಲಿ ಕನ್ಸಿಡರ್ ಮಾಡಿರೋದು ಅರ್ತ್ ಮತ್ತೆ ಆಪಲ್. ಸೊ ಕಂಪೇರ್ ಮಾಸ್ ಆಫ್ ದ ಅರ್ತ್ ಅಂಡ್ ಮಾಸ್ ಆಫ್ ದ ಆಪಲ್. ಮಾಸ್ ಆಫ್ ದ ಅರ್ತ್ ಕಂಪೇರ್ ಮಾಡಿದ್ರೆ ಮಾಸ್ ಆಫ್ ದ ಆಪಲ್ ಇಸ್ ವೆರಿ ವೆರಿ ಸ್ಮಾಲ್, ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಸೊ ಅದರಿಂದ ಆಪಲ್ ಮಾತ್ರ ಕೆಳಗಡೆ ಬೀಳುತ್ತೆ, ಬಟ್ ಅರ್ತ್ ಮೇಲೆ ಹೋಗಲ್ಲ ಟುವರ್ಡ್ಸ್ ಆಪಲ್. ಓಕೆ, ನಾ
ಫಾರ್ ಎ ಗಿವನ್ ಫೋರ್ಸ್ ಆಕ್ಸಲರೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಇದನ್ನೇ ಹೇಳಿದ್ದು ನಾನು. ಫಾರ್ ಎ ಗಿವನ್ ಫೋರ್ಸ್ ಅಂತಂದ್ರೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಕ್ಷನ್ ಅಂಡ್ ರಿಯಾಕ್ಷನ್ ಎರಡು ಸೇಮ್ ಅಲ್ವಾ. ನಾವು ದ ಮಾಸ್ ಆಫ್ ಆಪಲ್ ಇಸ್ negligibly small compared to that of earth, so we do not see earth moving towards the apple. This is the reason. Okay, in the same way this application is applicable for earth as well as the moon. Okay, ಯಾಕೆ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗುತ್ತಿದೆ ಅಂತಂದ್ರೆ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಇದೆ. ಸೆಂಟ್ರಿಪಿಟಲ್ ಫೋರ್ಸ್ ಇರೋದ್ರಿಂದ ಯಾರ ಮಧ್ಯೆ? ಬಿಟ್ವೀನ್ ಮೂನ್ ಅಂಡ್ ಅರ್ತ್ ಮಧ್ಯೆ. ಸೊ ಅದರಿಂದ ಅದು ಯಾವಾಗಲೂ ಸರ್ಕ್ಯುಲರ್ ಪಾತ್ ಅಲ್ಲೇ ಹೋಗುತ್ತೆ. ಗಾಟ್ ಇಟ್? ನೌ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಇಲ್ಲಿ ಎರಡು ಬಾಡೀಸ್ ಗಳ ಮಧ್ಯೆ ಅಥವಾ ಎರಡು ಆಬ್ಜೆಕ್ಟ್ಸ್ ಮಧ್ಯೆ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದೆ. ರೈಟ್, ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದೆ. ಬಟ್ ವಾಟ್ ಟೈಪ್ ಆಫ್ ಫೋರ್ಸ್ ಇಟ್ ಈಸ್? ಆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದೆ. ದೆನ್ ನ್ಯೂಟನ್ ಅನ್ನೋರು ಏನ್ ಮಾಡ್ತಾರೆ ಇಲ್ಲಿ, if there is exist a force between two bodies, then what is the magnitude of that force? ಇವಾಗ ಫೋರ್ಸ್ ಎಕ್ಸಿಸ್ಟ್ ಆಗ್ತಿದೆ ಬಿಟ್ವೀನ್ ಟೂ ಬಾಡೀಸ್ ಆರ್ ಮಲ್ಟಿಪಲ್ ಬಾಡೀಸ್ ಅಂದ್ರೆ ಆ ಫೋರ್ಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಅವ್ರಿಗೆ ಚಿಂತೆ ಆಗ್ಬಿಡುತ್ತೆ. ಸೊ ಫೈನಲಿ ಅವರು ಮಲ್ಟಿಪಲ್ ಅಬ್ಸರ್ವೇಷನ್ ಮಾಡಿ ಥಿಯರೀಸ್ ನ ಓದಿ ಅಥವಾ ಥಿಯರೀಸ್ ನ ಕೊಟ್ಟು ಫೈನಲ್ ಕನ್ಕ್ಲೂಷನ್ ಬರ್ತಾರೆ. ಸೊ ದಟ್ ದಿಸ್ ಒನ್ ಯಾವುದು? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸೊ ಇಲ್ಲಿ ಈ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದ್ರೆ ಅವರು ಒಂದು ಪ್ರಪೋರ್ಷನಾಲಿಟೀಸ್ ಕೊಡ್ತಾರೆ. ಅದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಯಾವುದಕ್ಕೆ ಯೂನಿವರ್ಸಲಿ ಪ್ರಪೋರ್ಷನಲ್ ಇದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದು. ಓಕೆ, ಸೊ ನೋಡಿ, ಅಕಾರ್ಡಿಂಗ್ ಟು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇಲ್ಲಿ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸ್ಟೇಟ್ಮೆಂಟ್ ಹೇಳೋದಾದ್ರೆ the force of attraction between two bodies ಅಂತ ತಗೋತೀನಿ ಎಕ್ಸಾಂಪಲ್. ಓಕೆ, two bodies is given by the force of attraction between two bodies is given by. ಈ ಫೋರ್ಸ್ ನ ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಇದೆ ಅಂತ ನೋಡೋದಾದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ದಿಸ್ ಇಸ್ ಫಸ್ಟ್ ಬಾಡಿ ಅಂಡ್ ದಿಸ್ ಇಸ್ ಸೆಕೆಂಡ್ ಬಾಡಿ. ಓಕೆ, ನಾ ಇಲ್ಲಿ ಈ ಸೆಂಟರ್, ಓಕೆ, ಇದ್ರ ಸೆಂಟರ್ ಇದು, ಇದ್ರ ಸೆಂಟರ್ ಇದು. ಓಕೆ, now the line joining of a center of two masses. Okay, ಎರಡು masses ಇದೆ. Okay, mass of body 1. Okay, if I consider this is 1 and this is 2, I'll consider mass of the body 1 as a m1 and mass of the body 2 as a m2, and the separation between them is r. Separation between them is r. ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕು? From the center of a mass of the body. Got it? Now, ಇದ್ರ ಪ್ರಕಾರ ನೋಡೋದಾದ್ರೆ given by F ಅಂದ್ರೆ gravitational force ಅಥವಾ force of attraction between the two bodies is directly proportional to m1 and m2. Second one, inversely proportional to r square. That is generally we call it as a inverse square law. Inverse square law. Inverse square law. Okay. So ಎರಡನ್ನ ಕಂಬೈನ್ ಮಾಡಿದ್ರೆ F is directly proportional to m1 m2 divided by r square. ಇಲ್ಲಿ ನನಗೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡಬೇಕು. Therefore I can use proportionality constant, that is G m1 m2 divided by r square. So this is mathematical presentation. This is mathematical presentation. ಇಲ್ಲಿ ನಮಗೆ ಕ್ವಶನ್ ಏನಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಬರೀಬೇಕು, ಮ್ಯಾಥಮೆಟಿಕಲಿ ಅರ್ಥ ಆಯ್ತು ನಿಮಗೆ. ಸೊ F is directly proportional to the m1 into m2. m1 into m2 ಅಂದ್ರೆ it is the product of. Okay, so given by
the product of their mass and inversely proportional proportional to the square of the distance given by the product of their masses and inversely proportional to the square of the distance between them. Okay, so this is a statement and this is a mathematical expression. ಇಲ್ಲಿ ನಿಮಗೆ ಗೊತ್ತಾಗೋದು ಏನಂತಂದ್ರೆ unit of gravitational force is Newton. Again, SI unit, again it is Newton, that is represented by capital letter N. So ಇಲ್ಲಿ ನಿಮಗೆ ಗೊತ್ತಾಗೋದು ಏನಂತಂದ್ರೆ G ಅಂದ್ರೆ ಏನು? It is universal gravitational constant ಅಥವಾ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಥವಾ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಬರೀಬಹುದು. ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್. Okay, it is proportionally constant, but now discuss ಮಾಡ್ತಿರೋದು ಏನಂತಂದ್ರೆ ಓವರಾಲ್ ಯೂನಿವರ್ಸ್. ಓಕೆ, ಪ್ರಪಂಚಾದ್ಯಂತ ಯಾವುದೇ ಎರಡು ಬಾಡಿಗಳ ಮಧ್ಯೆ ಫೋರ್ಸ್ ಇರುತ್ತೆ. Okay, that minimum force will be, this is G, universal gravitational constant. ಎಷ್ಟು ಇರುತ್ತೆ ಅಂತ. Okay, so that is a constant. M1 and M2 are the mass of the two bodies and R is the separation between them. So let's move on to the next one. Unit and value of universal gravitational constant. Universal gravitational constant, that is G. Okay, ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀತೀವಿ. That is G. Okay, so according to our topic, F is given by G M1 M2 divided by R square, right? ನಮಗೆ ಬೇಕಾಗಿರೋದು ಈ G. Therefore, rearrange the equation. After rearranging the equation, you'll be getting FR square divided by M1 M2. This is the formula. ಇಲ್ಲಿ ನಮಗೆ ಬೇಕಾಗಿರೋದು units. Therefore, unit of G is SI unit of force is Newton, separation is meter square, divided by mass is kg and kg, that is a kg square. So that can be written as SI unit Newton meter square per kg square. So this is SI unit of universal gravitational constant. ಇಲ್ಲಿ numerically it is 6.67 into 10 power minus 11 Newton meter square per kg square. These are the constant, that is 6.67 into 10 power minus 11 Newton meter square per kg square. You can ask, sir, is 6.67 into 10 power minus 11 yake? Why not another number? These are the experimental verified constants. Experiment conduct ಮಾಡಿ, okay, ಈ G value ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. Okay, ಆ ಎಕ್ಸ್ಪೆರಿಮೆಂಟ್ ಯಾವುದು, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಿರೋದು ಅನ್ನೋದು ನಿಮಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾನೆ ಹೇಗೆ ಈ G ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾರ ಅನ್ನೋದು. ಗಾಟ್ ಇಟ್? ಓಕೆ, ಡೋಂಟ್ ವರಿ. ಸೊ ಇವಾಗ G ವ್ಯಾಲ್ಯೂ ಗೊತ್ತಾಯ್ತು. ಯೂನಿಟ್ ಅಂಡ್ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯೂನಿಟ್ ಈಸ್, okay, this is unit, and this is value. Done? ಎರಡು ಆಯ್ತು. ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್ಸ್. ಇಲ್ಲಿ ಸಮ್ ನ್ಯೂಮೆರಿಕಲ್ಸ್ ಇದೆ, ಬೇಗ ಮುಗಿಸ್ಬಿಡೋಣ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ
The gravitational force of attraction between two bodies of masses 1 kg each kept at a separation of r is equal to 1 meter. So correct agi observe ಮಾಡಿ, mass of two bodies is 1 kg and separation between them is 1 meter. So force of attraction between them ಅಥವಾ gravitational force between them calculate ಮಾಡಿದಾದ್ರೆ g value it is a 6.67 into 10 power minus 11. M1, M2, so 1 kg and 1 kg divided by separation 1 square. So finally, you will be getting F is equal to 6.67 into 10 power minus 11 Newton. Right? So ಇನ್ನೊಂದು question ಇದೆ ನೋಡಿ. The gravitational force of attraction between the moon and the earth, taking a distance of a moon from earth to be 3.80 into 10 power 8 meter is. ಇಲ್ಲೂ ಸಹಿತ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. F is directly proportional to G value, it is again 6.67 into 10 power minus 11. Mass of moon M1 I'll be considering as a mass of the moon. Okay, M2 mass of the earth. Okay, so ಇಲ್ಲಿ ನಾನು mass of the moon, ಇಲ್ಲಿ mass of the earth M2. So substitute ಮಾಡಿ ಎಷ್ಟು ಸಿಗುತ್ತೆ? 7.36 into 22 kg into mass of the earth, that is M2, 5.96 into 10 power 24 kg divided by separation 3.80 into 10 power 8 meter per second, meter whole square. Okay, simplify ಮಾಡಿದ್ರೆ ಏನು ಸಿಗುತ್ತೆ ನೋಡೋಣ ಬನ್ನಿ. So first again 3.80 into 3.80, so 14.44 into 10 power 8, it is a 16, square is 16. Okay, denominator ಆಯ್ತು, numerator 6.67 into 7.36 into 5.96, so 292.583 into 10 power, ಇಲ್ಲಿ ನೋಡಿ 22 plus 24, next ಇಲ್ಲಿ minus 11, so it is 35. It is 35. Now ಮತ್ತೆ simplify ಮಾಡೋಣ. 292.58 divided by 14.44, so it is 20. So F equals to 20.26 into 10 power. ಈ 16 ನ ಮೇಲ್ಗಡೆ ತಗೊಂಡೋದ್ರೆ ಪ್ಲಸ್ 16 ಇದ್ದು ಮೈನಸ್ 16 ಆಗುತ್ತೆ. 10 ಪವರ್ 35 ಮೈನಸ್ 16, 10 ಪವರ್ 35 ಮೈನಸ್ 16, 19 ಆಯ್ತು. ಸೊ 10 ಪವರ್ 19. ಅಥವಾ ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ಸೊ ಫೈನಲ್ ಆನ್ಸರ್ F equals to 2.0 into 10 power 20 Newton. 10 power 20 Newton. ಈ ಎರಡು ನ್ಯೂಮೆರಿಕಲ್ ನೋಡಿ, ಅಬ್ಸರ್ವ್ ಮಾಡಿ. The gravitational force of attraction between two bodies of mass 1 kg each kept at a separation 1 meter. Second case, mass of the moon and mass of the earth, between them the force of attraction ಎಷ್ಟಿದೆ ನೋಡಿ. ಇಲ್ಲಿ 6.67 into 10 power minus 11 ಇದೆ, but in this case 2 into 10 power
10⁻20 ಇದೆ ನೋಡಿ. ಈ ಫಸ್ಟ್ ಕೇಸಲ್ಲಿ 10⁻−11 ನ್ಯೂಟನ್, ಸೆಕೆಂಡ್ ಕೇಸಲ್ಲಿ 10⁻20 ನ್ಯೂಟನ್. ಯಾವ್ದು ಜಾಸ್ತಿ ಇದೆ? ಡೆಫಿನೆಟ್ಲಿ ದಿಸ್ ಇಸ್ ವೆರಿ ಮಚ್ ಲಾರ್ಜರ್ ದ್ಯಾನ್ ದ ಫಸ್ಟ್ ಕೇಸ್. ಅಂದ್ರೆ ನಮಗೆ ಇಲ್ಲಿ ಗೊತ್ತಾಗೋದೇನಂತಂದ್ರೆ ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಈಸ್ ಸಿಗ್ನಿಫಿಕೆಂಟ್ ಫಾರ್ ಹೆವಿಲಿ ಬಾಡೀಸ್, ನಾಟ್ ಫಾರ್ ದ ಸ್ಮಾಲ್ ಬಾಡೀಸ್, ರೈಟ್? ಸೊ ಅದನ್ನೇ ಹೇಳೋದು. ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದಟ್ ಈಸ್ ಏನ್ ಕೇಳ್ತಾರೆ, ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವ್ದ್ರಲ್ಲಿ ಸಿಗ್ನಿಫಿಕೆಂಟ್ ಆಗಿರುತ್ತೆ? ಹೆವಿಲಿ ಬಾಡೀಸ್. ನೋಡಿ 10⁻20, ಎರಡು ಕೇಸಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಬಟ್ ಸಿಗ್ನಿಫಿಕೆಂಟ್ ಅಂಡ್ ಇನ್ಸಿಗ್ನಿಫಿಕೆಂಟ್ ಅಂತ ಬಂದಾಗ ಸಿಗ್ನಿಫಿಕೆಂಟ್ ಅನ್ನೋದು ಹೆವಿ ಬಾಡೀಸ್ ಅಲ್ಲಿ ಆಗುತ್ತೆ. ಯು ಕ್ಯಾನ್ ಸಿ ದ ನಂಬರ್ಸ್ ಆಲ್ಸೋ, ಮ್ಯಾಗ್ನಿಟ್ಯೂಡ್ 10⁻20, ಅಂಡ್ ಇನ್ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ ಆ ಸ್ಮಾಲ್ ಬಾಡೀಸ್. ಮಾಸ್ ನೋಡಿ 1 kg 1 kg ಅಂಡ್ ಸಪರೇಷನ್ ಇಸ್ 1 meter. ಬಟ್ ಇಲ್ಲಿ ನೋಡಿ ಮಾಸ್ ಇಸ್ 10⁻22 10⁻24 ಅಂಡ್ ಸಪರೇಷನ್ ಆಲ್ಸೋ 3,80,000 ಕಿಲೋಮೀಟರ್ಸ್. ಅಷ್ಟು ದೂರ ಇದ್ರೂ ಇಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ದ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. 1 meter ಜಾಸ್ತಿ ಆಯ್ತು ಅಂತಂದ್ರೆ, ಓಕೆ, 2 meter ಜಾಸ್ತಿ ಆಯ್ತು ಅನ್ಕೊಳ್ಳಿ. ಫಸ್ಟ್ 1 meter, ಸೆಕೆಂಡ್ ಕೇಸಲ್ಲಿ 2 meter ಜಾಸ್ತಿ ಆಯ್ತು ಅನ್ಕೊಳ್ಳಿ. ಓಕೆ, ಅಲ್ಲಿ ಏನಾಗುತ್ತೆ ಅಂದ್ರೆ 1/4 ಟೈಮ್ ಫೋರ್ಸ್ ಡಿಗ್ರೀಸ್ ಆಗುತ್ತೆ. ಇಲ್ಲಿ ನೋಡಿ ಡಿಸ್ಟೆನ್ಸ್ 3,80,000 ಕಿಲೋಮೀಟರ್ ಇದ್ರೂ ಫೋರ್ಸ್ ಆಫ್ ಅಟ್ರಾಕ್ಷನ್ ನೋಡಿ ಎಷ್ಟಿದೆ, 10⁻20 ಅಲ್ಲಿದೆ. ಸೊ ದಿಸ್ ಒನ್ ಸಿಂಪ್ಲಿ ಸೇಸ್ ದಿಸ್ ಫೋರ್ಸ್ ಆಫ್ ಗ್ರಾವಿಟೇಷನ್ ಆರ್ gravitational force of attraction between the bodies is significant in between heavily bodies, not significant in a small bodies, or what you can say, if the mass is having very, very less. Okay, so now let's move on to the next one. Important note to that gravitational force between two masses. Really important note with respect to gravitational force between two masses. ಇಲ್ಲಿ ನಮಗೆ ನೀವು ಫಾರ್ಮುಲಾ ನೋಡಿದ್ರೆ F is equal to G m1 m2 divided by r square, right? So ಇಲ್ಲಿ m1 and m2 ಅನ್ನೋದು mass of the bodies, heavily bodies, okay, small body ಆಗಿರಬಹುದು, heavily body ಆಗಿರಬಹುದು, okay, mass of the bodies, okay. So ಇಲ್ಲಿ ಈ gravitational force, it is always attractive in nature. Gravitational force is always attractive in nature. ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ದಿಸ್ ಸೇಮ್ ಕಾನ್ಸೆಪ್ಟ್ ಇಸ್ ಅಗೇನ್ ರಿಪೀಟಿಂಗ್ ಇನ್ 11th grade. They'll be asking you to differentiate electrostatic force and gravitational force. ಇವಾಗ ಇದನ್ನ ಓದಲಿಲ್ಲ ಅಂತಂದ್ರೆ 12th ಅಲ್ಲ 11th grade ಅಲ್ಲೇ ಬರುತ್ತೆ. ಓಕೆ, ಸೊ ಇಲ್ಲಿ 11th grade ಅಲ್ಲಿ ನಿಮಗೆ ಡಿಫ್ರೆನ್ಶಿಯೇಟ್ ಮಾಡಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಅಂದಾಗ ನಿಮ್ಗೆ ಈ ಟಾಪಿಕ್ಸ್ ಎಲ್ಲ ಗೊತ್ತಿರಬೇಕು. ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಇನ್ ನೇಚರ್. ಯಾವುದು? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್. ಯಾಕೆ? ಇಟ್ ಇಸ್ ಡಿಪೆಂಡ್ಸ್ ಆನ್ ಮಾಸ್. ವೇರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅದು ಚಾರ್ಜಸ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಅಲ್ಲಿ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. ಓಕೆ, ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಗ್ಗೆ ನೀವು ಫ್ಯೂಚರ್ ಅಲ್ಲಿ ಓದ್ತೀರಾ. ಬಟ್ ಇನ್ ದಿಸ್ ಕೇಸ್ ಯು ಕ್ಯಾನ್ ಸೇ ಇಟ್ ಇಸ್ ಅಟ್ರಾಕ್ಟಿವ್ ಇನ್ ನೇಚರ್ ಡ್ಯೂ ಟು ದೇರ್ ಮಾಸ್. ಓಕೆ, ಈ ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟ್ ಆಗೋದೇ ಡ್ಯೂ ಟು masses, right? So first point. Next one, it is directly proportional to the product of the mass. What is that? m1 and m2. Okay. Second one, it is inversely proportional to the square of separation between them. That is obeys inverse square law. Obeys inverse square law. Inverse square law ಅಂತಂದ್ರೆ f is proportional to 1 by r square ಅಂತ ಅರ್ಥ. Okay. Suppose ಇಲ್ಲಿ ಏನಾಗುತ್ತೆ, ಡಿಸ್ಟೆನ್ಸ್ ಇನ್ಕ್ರೀಸ್ಡ್ ಫ್ರಮ್ 1 meter to 2 meter ಅನ್ಕೊಳ್ಳಿ. ಫೋರ್ಸ್ ಎಷ್ಟು ಡಿಗ್ರೀಸ್ ಆಗುತ್ತೆ? ಸೊ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್, ರೈಟ್? ಆರ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ 2 ಇಟ್ಬಿಡಿ. ಸೊ 4 ಅಂದ್ರೆ ಒರಿಜಿನಲ್ ಫೋರ್ಸ್ ಕಂಪೇರ್ ಮಾಡಿದ್ರೆ ಫೋರ್ಸ್ ಇವಾಗ ಎಷ್ಟು ಕಮ್ಮಿ ಆಯ್ತು? 4 times ಡಿಗ್ರೀಸ್ ಆಯ್ತು. ಇನ್ವರ್ಸ್ ಸ್ಕ್ವೇರ್ ಲಾ. ಓಕೆ, ಸೊ ಅಂಡ್ ಡಬಲಿಂಗ್ ದ ಸಪರೇಷನ್ ಬಿಟ್ವೀನ್ ದ two masses, the force of attraction between them is reduced to 1/4. ಇದನ್ನ ಹೇಳಿದ್ದು 1/4. Okay, next one, last one. It is significant between heavily bodies. ಯಾಕೆ? Heavily bodies and insignificant between
ಆರ್ಡಿನರಿ ಬಾಡೀಸ್ ಅಂತಂದ್ರೆ ಲೈಕ್ ಮಾಸ್ ಇಸ್ ಇನ್ ಟರ್ಮ್ಸ್ ಆಫ್ ಕೆಜಿಸ್ ಅಂಡ್ ಟನ್ಸ್, ನಾಟ್ ಇನ್ ಟರ್ಮ್ಸ್ ಆಫ್ 10 ಪವರ್ 20, 10 ಪವರ್ 25 ಅಥವಾ 10 ಪವರ್ ಮೋರ್ ದ್ಯಾನ್ 10. ಓಕೆ, ಸೊ ಇಲ್ಲಿ ಹೆವಿಲಿ ಬಾಡೀಸ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 10 ಪವರ್ 20 ನ್ಯೂಟನ್ಸ್ ಅಲ್ಲಿ ಬಂತು ಫೋರ್ಸ್, ಬಟ್ ಇದರಲ್ಲಿ ಇನ್ಸಿಗ್ನಿಫಿಕೆಂಟ್. ಯಾಕೆಂತಂದ್ರೆ ಫೋರ್ಸ್ ವಿ ಗಾಟ್ ಇನ್ ಟರ್ಮ್ಸ್ ಆಫ್ 10 ಪವರ್ -11, +11 ಆಗಿದ್ರು ಓಕೆ, ಬಟ್ ಇಲ್ಲಿ -11 ತುಂಬಾ ಮೈನ್ಯೂಟ್, ಅಂದ್ರೆ ಮೈನ್ಯೂಟ್ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ. ಸೊ ಅದಕ್ಕೆ ಫೋರ್ಸ್ ಇದೆ ಬಟ್ ಇನ್ಸಿಗ್ನಿಫಿಕೆಂಟ್, ಅದು ಯಾವ್ದೇ ತರ ಉಪಯೋಗ ಇಲ್ಲ. ಸೊ ನಾವು ಹೇಳೋದೇನಂದ್ರೆ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಸಿಗ್ನಿಫಿಕೆಂಟ್ ಫಾರ್ ಹೆವಿಲಿ ಬಾಡಿ. ಸಿಗ್ನಿಫಿಕೆಂಟ್ ಅಂದ್ರೆ ಮಹತ್ವ. ಈ ಫೋರ್ಸ್ ಆಫ್ ಗ್ರಾವಿಟೇಷನ್ ಆಫ್ ಅಟ್ರಾಕ್ಷನ್ ಯಾವುದಕ್ಕೆ ಮಹತ್ವ ಕೊಡುತ್ತೆ ಅಂದ್ರೆ ಹೆವಿಲಿ ಬಾಡೀಸ್, ನಾಟ್ ಫಾರ್ ಆರ್ಡಿನರಿ ಬಾಡೀಸ್. ಗಾಟ್ ಇಟ್? ಓಕೆ, ಬಾಡೀಸ್ ಬಿಕಾಸ್ ಆಫ್ ಅ ಸ್ಮಾಲ್ ಮ್ಯಾಗ್ನಿಟ್ಯೂಡ್. ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಲ್ರೆಡಿ ಗೊತ್ತಾಯ್ತಲ್ಲ, ವ್ಯಾಲ್ಯೂಸ್ ಬರ್ದಿದ್ದೀನಿ. 10 power -11 Newton. Okay, so let's move on to the next one. Importance of Newton's law of gravitation. This Newton's law of gravitation nothing but universal law of gravitation itself. ಯಾಕೆ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ? ಯಾಕೆ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿರೋದು ನ್ಯೂಟನ್. ಸೊ ಅದರಿಂದ ನಮಗೆ ಈ ಲಾಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತಾನೂ ಕರೀತಾರೆ. ಸೊ ಇಂಪಾರ್ಟೆನ್ಸ್ ಏನು? ಇಲ್ಲಿ ನೀವು ನೋಡ್ಬೋದು, ಡಯಾಗ್ರಾಮ್ ನೋಡಿದ್ರೆ ನಾವು ಈ ಭೂಮಿ ಮೇಲೆ ನಿಂತ್ಕೊಂಡಿದ್ವಿ. ಓಕೆ, ನಮ್ಮ ಭೂಮಿ ತುಂಬಾ ಫಾಸ್ಟ್ ಆಗಿ ತಿರುಗ್ತಾ ಇದೆ. ಓಕೆ, ರೊಟೇಟ್ ಆಗ್ತಿದೆ. ಅದೇ ರೀತಿ ವಿತ್ ಅ ಮ್ಯಾಕ್ಸಿಮಮ್ ಸ್ಪೀಡ್ ಇಟ್ ಈಸ್ ರೊಟೇಟಿಂಗ್ ಅರೌಂಡ್ ಅಥವಾ ರಿವಾಲ್ವಿಂಗ್ ಅರೌಂಡ್ ದ ಸನ್ ಅಂತಾನು ಇದೆ. ನಾವು ಫ್ಲೈ ಆಗ್ಬೇಕು, ಭೂಮಿ ಮೇಲೆ ನಿಂತ್ಕೊಳ್ಳೇಬಾರ್ದು, ಬಟ್ ಫ್ಲೈ ಆಗ್ಬೇಕು. ಬಟ್ ಸ್ಟಿಲ್ ನಾವು ಈ ಭೂಮಿ ಮೇಲೆ ಇದ್ದೀವಿ. ಬಿಲ್ಡಿಂಗ್ಸ್ ಆಸ್ ಇಟ್ ಈಸ್ ಇದೆ, ಯಾವುದೇ ಅಲ್ಗಾಡೋದಿಲ್ಲ ಅಂತಂದ್ರೆ ಬಿಲ್ಡಿಂಗ್ಸ್ ನಾ ಹೇಳ್ತಿರೋದು. ಭೂಕಂಪ ಬಂದಾಗ ಬೇರೆ, ನಾನು ಜನರಲ್ ಆಗಿ ಹೇಳ್ತಿರೋದು. ಇವಾಗ ನೋಡಿ, ನಾನು ನಿಂತ್ಕೊಂಡಿದ್ದೀನಿ, ಆರಾಮ್ಸೆ ನಿಂತ್ಕೊಂಡಿದ್ದೀನಿ. ನಮ್ಗೆ ಗೊತ್ತು ಎಷ್ಟು ಸ್ಪೀಡ್ ಆಗಿ ಭೂಮಿ ತಿರುಗ್ತಿದೆ ಅನ್ನೋದು. ಓಕೆ, ಸೊ ಅದೇ ರೀತಿ ಈ ಭೂಮಿ ತನ್ನ ಸುತ್ತಲೂ ತಾನು ತಿರುಗೋದು ಅಲ್ಲದೆ ಸೂರ್ಯನ ಸುತ್ತಲೂ ತಿರುಗುತ್ತಾ, ರೈಟ್? ಸೊ ಈ ರೀಸನ್ ಇಂದ ನಾವು ಫ್ಲೈ ಆಗ್ಬೇಕು, ಭೂಮಿ ಮೇಲೆ ನಿಂತ್ಕೊಳ್ಳೇಬಾರ್ದು, ರೈಟ್? ಫಾರ್ ಎಕ್ಸಾಂಪಲ್, ನಾವು ಒಂದು ಸ್ಟೋನ್ ನ ದಾರಕ್ಕೆ ಕಟ್ಟಿ, ಒಂದು ಕಲ್ನ ದಾರಕ್ಕೆ ಕಟ್ಟಿ ಈ ತರ ಸುತ್ತಿಸಿದಾಗ, ಸಪೋಸ್ ನಾನು ಏನಾದ್ರೂ ದಾರ ಕಟ್ ಮಾಡಿದ್ರೆ ಆ ಸ್ಟೋನ್ ಫ್ಲೈ ಆಗುತ್ತೆ, ರೈಟ್? ಸೊ ಇಲ್ಲಿ ಆ ಸ್ಟೋನ್ ಸರ್ಕ್ಯುಲರ್ ಪಾತ್ ಅಲ್ಲಿ ರೊಟೇಟ್ ಆಗ್ಬೇಕಂದ್ರೆ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್, ರೈಟ್? ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ನಾವು ಈ ಭೂಮಿ ಮೇಲೆ ನಿಂತ್ಕೊಂಡಿದೀವಿ ಅಂತ ಹೇಳೋದಾದ್ರೆ ದೇರ್ ಮಸ್ಟ್ ಬಿ ಎ ಫೋರ್ಸ್ ದಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಎ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಯು ಅಂಡ್ ಅರ್ತ್. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಒನ್ ಇಂಪಾರ್ಟೆನ್ಸ್ ಆಫ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಸೆಕೆಂಡ್ ನಲ್ಲಿ ನೋಡಿ, ಸ್ನೋ, ಮಂಜು ಯಾಕೆ ಕೆಳಗಡೆ ಬೀಳುತ್ತೆ, ಯಾಕೆ ಮೇಲೆ ಹೋಗಲ್ಲ? ಅಗೇನ್ ಈ ಸ್ನೋ ಅಲ್ಲಿ ಪಾರ್ಟಿಕಲ್ಸ್ ಇರುತ್ತೆ, ಪಾರ್ಟಿಕಲ್ಸ್ ಸಹಿತ ಮಾಸ್ ಇರುತ್ತೆ. ಡ್ಯೂ ಟು ಮಾಸ್ ಬಿಟ್ವೀನ್ ಮಾಸ್ ಆಫ್ ಅ ಸ್ನೋ ಪಾರ್ಟಿಕಲ್ ಅಂಡ್ ಅರ್ತ್, ಅಗೇನ್ ದರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಅದರಿಂದ ಈ ಸ್ನೋ ಕೆಳಗಡೆ ಬೀಳುತ್ತೆ. ಅದೇ ರೀತಿ ರೈನ್ ಫಾಲ್, ಸೇಮ್ ರೀಸನ್. ಆಮೇಲೆ ಇಲ್ಲಿ ಪ್ಲಾನೆಟರಿ ಮೋಷನ್ ಕೊಟ್ಟಿದ್ದಾರೆ, ಇದು ಸುತ್ತಲೂ ತಿರುಗ್ತಿರುತ್ತೆ. ದಟ್ ಈಸ್ ಡ್ಯೂ ಟು ಸೆಂಟ್ರಿಪಿಟಲ್ ಫೋರ್ಸ್, ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್ FG, ರೈಟ್? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಬಾಡೀಸ್. ನೆಕ್ಸ್ಟ್ ನೋಡಬಹುದು ಪ್ಲಾನೆಟರಿ ಮೋಷನ್, ದಟ್ ಈಸ್ ಆಲ್ಸೋ ಸೇಮ್ ರೀಸನ್. ಅಂಡ್ ಇಲ್ಲೂ ಸಹಿತ ಟೈಡ್ಸ್, ವೇವ್ಸ್, ಅಲೆಗಳು ಯಾಕೆ ಬರುತ್ತೆ? ಯಾಕೆ ಅಂದ್ರೆ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಅರ್ತ್ ಆಸ್ ವೆಲ್ ಆಸ್ ಅ ಮೂನ್ ಈ ವಾಟರ್ ಮೇಲೆ ಬಿದ್ದಾಗ, ಅಂದ್ರೆ ಈ ಮೂನ್ ಏನ್ ಮಾಡುತ್ತೆ, ಫೋರ್ಸ್ ಅಪ್ಲೈ ಮಾಡುತ್ತೆ ಅದ್ರ ಮೇಲೆ, ವಾಟರ್ ಮೇಲೆ, ಅದು ತನ್ನ ಕಡೆ ಹೇಳ್ಕೊಳುತ್ತೆ. ಅದೇ ರೀತಿ ಭೂಮಿ ಸಹಿತ ವಾಟರ್ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ, ಅದು ತನ್ನ ಕಡೆ ಹೇಳ್ಕೊಳುತ್ತೆ. ಸೊ ದರ್ ಈಸ್ ಎ ಫೋರ್ಸ್ ಆನ್ ವಾಟರ್ ಡ್ಯೂ ಟು ಬೋತ್ ಮೂನ್ ಆಸ್ ವೆಲ್ ಆಸ್ ಅರ್ತ್. ಈ ಭೂಮಿಯ ಇಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಾಟರ್ ಮೇಲೆ ಆಗ್ತದೆ. ಅದೇ ರೀತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಡ್ಯೂ ಟು ಮೂನ್ ಆಲ್ಸೋ ಆಕ್ಟಿಂಗ್ ಆನ್ ದ ವಾಟರ್. ಸೊ ಎರಡೇ ಫೋರ್ಸ್ ಈ ವಾಟರ್ ಮೇಲೆ ಬಿದ್ದಾಗ ನಿಮ್ಗೆ ಟೈಟ್ ಜನರೇಟ್ ಆಗುತ್ತೆ. ಅದೇ ರೀತಿ ಸನ್ ಅಂತಾನು ಹೇಳ್ತಾರೆ. ಓಕೆ, ಸನ್ ಸಹಿತ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಡ್ಯೂ ಟು ಮೂನ್ ಆಸ್ ವೆಲ್ ಆಸ್ ಅರ್ತ್, ಇಟ್ ಈಸ್ ಆಲ್ಸೋ ಡ್ಯೂ ಟು ಅ ಸನ್. ಓಕೆ, ಸೊ ಈ ಭೂಮಿ ಮೇಲೆ ವಾಟರ್ ಇದೆ ತಾನೆ. ಇವಾಗ ನಾವು ಏನಾದ್ರೂ ವಾಟರ್, ಇಫ್ ಐ ಕನ್ಸಿಡರ್ ವಾಟರ್ ಆನ್ ದ ಅರ್ತ್ ಸರ್ಫೇಸ್, ದೆನ್ ಇಲ್ಲಿ ನಮಗೆ ಅಲೆಗಳು ಬರುತ್ತೆ. ದೆನ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತಂದ್ರೆ, ಯು ಕ್ಯಾನ್ ಸೇ ಇಟ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಬೋತ್ ಡ್ಯೂ ಟು ಬೋತ್ ಮೂನ್ ಆಸ್ ವೆಲ್ ಆಸ್ ಸನ್ ಅಂತಾನೆ ಹೇಳ್ಬಹುದು. ಗಾಟ್ ಇಟ್?
ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆನ್ಸ್. ಓಕೆ, ನಾವು ಎಕ್ಸಾಮ್ ಅಲ್ಲಿ ಯಾವ ತರ ಪ್ರೆಸೆಂಟ್ ಮಾಡಬೇಕು? ದಿಸ್ ಲಾ ಎಕ್ಸ್ಪ್ಲೈನ್ಸ್ ಸಕ್ಸಸ್ಫುಲಿ ಸೆವೆರಲ್ ಅನ್ಕನೆಕ್ಟೆಡ್ ಫಿನಾಮಿನಾ. ಸಮ್ ಆಫ್ ದೀಸ್ ಆರ್, ನೀವು ನೋಡ್ಬೋದು, ಸಮ್ ಆಫ್ ದೀಸ್ ಆರ್ ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್. ನಾವು ಭೂಮಿ ಮೇಲೆ ಇರಕ್ಕೆ ಯಾವ್ದು ಕಾರಣ? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೆಕ್ಸ್ಟ್ ಒನ್, ದ ಫೋರ್ಸ್, ದ ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್. ಯಾವುದೇ ಸರ್ಕ್ಯುಲರ್ ಪಾತ್ ಇರಲಿ, ಇದು ರೀಸನ್ ಆಗಿರುತ್ತೆ. ಓಕೆ, ಇದು ದಾರ ಕಟ್ಕೊಂಡು ಸುತ್ತಿಸಿದ್ರೆ ಅದು ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ, ಅದು ಗ್ರಾವಿಟೇಷನ್ ಫೋರ್ಸ್ ಅಲ್ಲ. ಓಕೆ, ನಾನು ಎಕ್ಸಾಂಪಲ್ ಕೊಟ್ಟಿರೋದು ಯಾವ ತರ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗುತ್ತೆ ಅನ್ನೋದಕ್ಕೆ. ಓಕೆ, ನೆಕ್ಸ್ಟ್ ಒನ್, ಮೋಷನ್ ಆಫ್ ಎ ಪ್ಲಾನೆಟ್ಸ್ ಅರೌಂಡ್ ದ ಸನ್, ದ ಟೈಡ್ಸ್ ಡ್ಯೂ ಟು ಮೂನ್ ಅಂಡ್ ಸನ್, ಸ್ನೋಫಾಲ್ ಅಂಡ್ ರೈನ್ಫಾಲ್ ಪಾಸಿಬಲ್ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಆಫ್ ದ ಅರ್ತ್. ಅದೇ ಗ್ರಾವಿಟೇಷನಲ್ ಪುಲ್ ಇಲ್ಲ ಅಂತಂದ್ರೆ ರೈನ್ ಡ್ರಾಪ್ಸ್ ಕೆಳಗಡೆ ಬರ್ತಾನೆ ಇರಲಿಲ್ಲ ಅಲ್ವಾ? ಸೊ ಆ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದನೇ ನಮ್ಗೆ ಇಷ್ಟೆಲ್ಲ ಫೆನಾಮಿನನ್ ಸಿಗ್ತಾ ಇದೆ. ಮಳೆ ಬರ್ತಾ ಇದೆ, ಸ್ನೋ ಬೀಳ್ತಾ ಇದೆ. ಓಕೆ, ನಾವು ಭೂಮಿ ಮೇಲೆ ನಿಂತ್ಕೊಂಡಿದೀವಿ, ಅಲೆಗಳು ಬರ್ತಾ ಇದೆ. ಎಲ್ಲದಕ್ಕೂ ಕಾರಣ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಈ ಪಾಠದಲ್ಲಿ ನಾವು ಈ ಲೆಕ್ಚರ್ ಅಲ್ಲಿ ಏನೇನ್ ಕಲ್ತಿದೀವಿ ಅಂತ ಒಂದ್ಸತಿ ಮೆಲ್ಕೋಣ. ಸೊ ಗ್ರಾವಿಟೇಷನ್ ಅಂದ್ರೆ ಏನು, ಆಮೇಲೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಅಂದ್ರೇನು, ಈ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ನೇ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತಾನು ಕರಿತೀವಿ. ಓಕೆ, ಅದಾದ್ಮೇಲೆ ಈ ಲಾದ ಇಂಪಾರ್ಟೆನ್ಸ್ ಏನು ಅಂತಾನು ಸಹಿತ ತಿಳ್ಕೊಂಡಿದೀವಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಸ್ಟಡಿ. ಬೈ ಬಾಯ್.